ಆತ್ಮೀಯ ವಿದ್ಯಾರ್ಥಿಗಳಿಗೆ ವಾಸ್ತವ ಸಂಖ್ಯೆಗಳಲ್ಲಿ ಇರ್ತಕ್ಕಂತಹ 3 ಅಂಕದ ಒಂದು ಪ್ರಶ್ನೆಯನ್ನ ಇಂದಿನ ತರಗತಿಯಲ್ಲಿ ನಾವು ನೋಡಿದ್ವಿ. ಅದು ಯಾವಪ್ಪ ಅಂದ್ರೆ √2 ಅಂತಕ್ಕಂಥದ್ದು. ನೆಕ್ಸ್ಟ್ ಇದನ್ನ ಹೊರತುಪಡಿಸಿದಪ್ಪ ಅಂದ್ರೆ ನೆಕ್ಸ್ಟ್ √3 ಮತ್ತು √5 ಅಂತಕ್ಕಂಥ ಈ 3 ಪ್ರಶ್ನೆಗಳು ಬಹಳ ಮುಖ್ಯವಾಗಿರ್ತಕ್ಕಂತಹ ಪ್ರಶ್ನೆಗಳಾಗಿರ್ತವೆ. ಮೊನ್ನೆ ಅಂದ್ರೆ ಇಂದಿನ ವಿಡಿಯೋದಲ್ಲಿ ನಾವು √2 ಅಂತಕ್ಕಂಥದ್ದನ್ನ ಯಾವ ರೀತಿ ಅಭಾಗಲಬ್ಧ ಸಂಖ್ಯೆಯಿಂದ ಸಾಧಿಸಬೇಕು ಅಂತ ತೋರಿಸಿದ್ವಿ. ಈಗ ಒಂದು ಲೆಕ್ಕ ಅಂದ್ರೆ √2 ಅಥವಾ √3 ಅಥವಾ √5 ಈ ಮೂರಲ್ಲಿ ಯಾವ್ದಾದ್ರು ಒಂದು ಲೆಕ್ಕವನ್ನ ನಾವು ಪರ್ಫೆಕ್ಟ್ ಆಗಿ ಕಲ್ತಿಯಪ್ಪ ಅಂದ್ರೆ ಉಳಿದಿರ್ತಕ್ಕಂಥ ಎಲ್ಲಾ ಲೆಕ್ಕಗಳನ್ನ ನಾವು ಈಸಿಯಾಗಿ ಅಂದ್ರೆ ಸುಲಭವಾಗಿ ಮಾಡ್ತಾ ಹೋಗ್ಬೋದು. ಈಗಿನ ತರಗತಿಯಲ್ಲಿ ನಾವು √5 ಅನ್ನು ಅಭಾಗಲಬ್ಧ ಸಂಖ್ಯೆ ಎಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಕೊಟ್ರೆ ಫಸ್ಟ್ ನಾವು ಬರ್ಕೋಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಊಹೆ ಮಾಡ್ಕೋಬೇಕು. ನಾವು ಮೊನ್ನೆ ಹೇಳಿದ್ದೆ ಭಾಗಲಬ್ಧ ಸಂಖ್ಯೆಗಳು ಯಾವಾಗಲೂ P/Q ರೂಪದಲ್ಲಿ ಇರ್ತವೆ. P/Q ರೂಪದಲ್ಲಿ ಇರ್ತಕ್ಕಂಥ ಸಂಖ್ಯೆಗಳನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಅದೇ ರೀತಿನೇ P/Q ರೂಪದಲ್ಲಿ ಇಲ್ಲದೆ ಇರತಕ್ಕಂಥ ಸಂಖ್ಯೆಗಳನ್ನ ಅಭಾಗಲಬ್ಧ ಸಂಖ್ಯೆಗಳು ಅಂತ ಸಾಧಿಸ್ತೀವಿ. ಹಾಗಾಗಿ √5 ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸ್ರಿ ಅಂತ ಹೇಳಿರೋದ್ರಿಂದ ಫಸ್ಟ್ ಈ √5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಸಾಧಿಸ್ಬೇಕು. ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರ್ಕೋಬೇಕು. ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರ್ಕೋಬೇಕು. ನೆಕ್ಸ್ಟ್ ಈಗ √5 ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರ್ಕೊಂಡಿರೋದ್ರಿಂದ √5 ಇಸ್ ಈಕ್ವಲ್ ಟು P/Q ಅಂದ್ರೆ √5 ಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಬರ್ಕೊಂಡಿರೋದ್ರಿಂದ ಭಾಗಲಬ್ಧ ಸಂಖ್ಯೆಗಳು ಯಾವಾಗ P/Q ರೂಪದಲ್ಲಿ ಇರೋದ್ರಿಂದ √5 ಒಂದು P/Q ಅಂತ ಬರ್ಕೊಂಡು ಇಲ್ಲಿ P ಮತ್ತು Q Z ಗಣಕ್ಕೆ ಏನಾಗಿರ್ತವೆ ಸೇರಿರ್ತವೆ. ಅದೇ ರೀತಿನೇ Q is not equal to 0 ಅಂತ ಬರೀಬೇಕು. Q is not equal to 0 ಅಂದ್ರೆ ಭಾಗಲಬ್ಧ ಸಂಖ್ಯೆ ಆಗಿರೋದಕ್ಕೆ ಇದು ಒಂದು ಕಾರಣ ಇದೆ. ಅಂದ್ರೆ P ಮತ್ತು Q ಗಳು Z ಗಣಕ್ಕೆ ಸೇರಿರ್ತವೆ. Q is not equal to 0. ನಂತರದಲ್ಲಿ P ಮತ್ತು Q ನ ಸಾಮಾನ್ಯ ಅಪವರ್ತನ ಒಂದು ಆಗಿರ್ತದೆ. ಯಾವಾಗಲೂ P ಮತ್ತು Q ನ ಸಾಮಾನ್ಯ ಅಪವರ್ತನ ಒಂದು ಆಗಿರುತ್ತದೆ. P ಮತ್ತು Q ನ ಸಾಮಾನ್ಯ ಅಪವರ್ತನ ಯಾವಾಗಲೂ ಒಂದು ಆಗಿರುತ್ತೆ. ನಂತರದಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ √5 ಇಸ್ ಈಕ್ವಲ್ ಟು P/Q ಇಲ್ಲಿ ಓರೆ ಗುಣಾಕಾರ ಮಾಡಬೇಕು. ಇದಕ್ಕೆ ಏನಿಲ್ಲ ಅಂದ್ರೂ ಒಂದು ಇದ್ದೇ ಇರುತ್ತೆ. ಹಾಗಾಗಿ ಈ √5 Q ಇಂದ ಕ್ರಾಸ್ ಮಾಡಿದ್ರೆ ಅಂದ್ರೆ ಓರೆ ಗುಣಾಕಾರ ಅಂತ ಕರಿತೀವಿ. ಓರೆ ಗುಣಾಕಾರ ಮಾಡಬೇಕು. 5 √5 √5 ಇಂಟು Q ಇಸ್ ಈಕ್ವಲ್ ಟು P ಗೆ P. ಈಗ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಎರಡು ಕಡೆ ವರ್ಗ ಮಾಡ್ಕೋಬೇಕು. ಎರಡು ಕಡೆ ವರ್ಗ ಮಾಡಿದಾಗ ಅಂದ್ರೆ LHS ಮತ್ತೆ RHS ಎರಡೂ ಕಡೆ ಏನ್ ಮಾಡ್ಬೇಕು ನಾವು ವರ್ಗ ಮಾಡ್ಬೇಕು. ವರ್ಗ ಮಾಡಿದ್ರೆ ಏನಾಗುತ್ತೆ ಇದು √5Q² ಇಸ್ ಈಕ್ವಲ್ ಟು P². ಈಗ ಸ್ಕ್ವಯರ್ ರೂಟ್ಗೂ ಕ್ಯಾನ್ಸಲ್ ಆದಪ್ಪ ಅಂದ್ರೆ 5 ಉಳಿಯುತ್ತೆ. Q² ಗೆ ಸ್ಕ್ವೇರ್. ಇಲ್ಲಿ ಒಂದು ಡೌಟ್ ಏನ್ ಕ್ರಿಯೇಟ್ ಆಗ್ಬೋದಪ್ಪ ಅಂದ್ರೆ 5 ಸ್ಕ್ವಯರ್ ರೂಟ್ ಕ್ಯಾನ್ಸಲ್ ಆದ್ರೆ 5 Q ಬರಿಬೇಕಾಗಿತ್ತಲ್ಲ. Q² ಯಾಕೆ ಬರ್ತೀವಪ್ಪ ಅಂದ್ರೆ √5Q² ನ ಎರಡು ಸಲ ನಾವು ಬರ್ಕೋಬೇಕಾಗುತ್ತೆ. √5Q ಇಂಟು √5Q ಅಂತಂದು ರೂಟಿಗೆ √5 25 Q ಇಂಟು Q² ಈ ರೂಟ್ ಒಳಗಡೆ ಇರ್ತಕ್ಕಂಥ ಒಂದು ಸಂಖ್ಯೆ ವರ್ಗ ಸಂಖ್ಯೆ ಆಗಿರೋದ್ರಿಂದ 25ರ ವರ್ಗಮೂಲ ಎಷ್ಟಪ್ಪ ಅಂದ್ರೆ 5 ಇಸ್ ಈಕ್ವಲ್ ಟು 25ಕ್ಕೆ ಅಂದ್ರೆ 25ರ ವರ್ಗಮೂಲ 5 Q² ಗೆ Q². ಹಾಗಾಗಿ ಇಲ್ಲಿ 5Q² ಬರುತ್ತೆ. P² ಗೆ P². ಇಲ್ಲಿ ಒಂದು ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಪ್ಪಾ ಅಂದ್ರೆ Q² ಅನ್ನ ಇಲ್ಲೇ ಬಿಟ್ಟು ಇಲ್ಲಿ ಇವೆರಡು ಮತ್ತೆ ಇಂಟು ಇರುತ್ತೆ. ಈ ಇಂಟು ಇರೋದು ಕಡವನ್ನಪ್ಪ ಏನಾಗುತ್ತೆ ಡಿವೈಡೆಡ್ ಬೈ 5 ಆಗುತ್ತೆ. ಅವಾಗ ಈ 5 ಅಂತಕ್ಕಂಥದ್ದು ಈ P² ಅನ್ನ ಏನ್ ಮಾಡುತ್ತೆ ಭಾಗಿಸುತ್ತದೆ. ಅಂದ್ರೆ 5 P²
ಸ್ಕ್ವೇರ್ ಅನ್ನು ಭಾಗಿಸುತ್ತದೆ. ಅದೇ ರೀತಿ ಈ 5 ಅಂತಕ್ಕಂಥದ್ದು ಪಿ ಸ್ಕ್ವೇರ್ ಅನ್ನ ಭಾಗಿಸಿದ್ರೆ ಅಂದ್ರೆ 5 ಅಂತಕ್ಕಂಥದ್ದು ಪಿ ಸ್ಕ್ವೇರ್ ಅನ್ನ ಭಾಗಿಸಿದ್ರೆ ಈ ಪಿ ಸ್ಕ್ವೇರ್ ಆಗಬೇಕಪ್ಪ ಅಂದ್ರೆ ಪಿ ಇಂಟು ಪಿ ಅಂತಕ್ಕಂಥದ್ದು ಇರುತ್ತೆ. 5 ಅಂತಕ್ಕಂಥದ್ದು ಪಿ ಸ್ಕ್ವೇರ್ ಅನ್ನು ಭಾಗಿಸಿದ್ರೆ ಇದೇ 5 ಈ ಪಿ ಅನ್ನು ಕೂಡ ಏನ್ ಮಾಡುತ್ತೆ ಭಾಗಿಸುತ್ತದೆ. ಅದೇ 5 ಪಿ ಅನ್ನು ಕೂಡ ಭಾಗಿಸುತ್ತದೆ ಅಂತ ಬರೀಬೇಕು. ಇಷ್ಟು ಬರ್ತಾದ್ಮೇಲೆ ಇದಕ್ಕೆ ನಾವೇನಂತ ಕೊಡ್ಬೇಕು, ಸಮೀಕರಣ 1 ಅಂತ ಕೊಟ್ಟಿರ್ತೀವಿ. ಈ 5 ಈ ಕಡೆ ಬಂದ್ರೆ ಪಿ ಸ್ಕ್ವೇರ್ ಅನ್ನು ಭಾಗಿಸುತ್ತದೆ, ಅದೇ 5 ಪಿ ಅನ್ನು ಕೂಡ ಭಾಗಿಸುತ್ತದೆ. ನಂತರದಲ್ಲಿ ಏನ್ ಮಾಡಬೇಕು ಅಂದ್ರೆ ಪಿ ಇಸ್ ಈಕ್ವಲ್ ಟು 5m ಅಂತ ಆಗಿರಲಿ ಅಂತ ಒಪ್ಕೋಬೇಕು. ಪಿ ಇಸ್ ಈಕ್ವಲ್ ಟು 5m ಆಗಿರಲಿ ಅಂದ್ರೆ ಪಿ ನ ಬೆಲೆ ಯಾವಾಗಲೂ ಅಂದ್ರೆ ಪಿ ನ ಬೆಲೆ 5m ಆಗಿರಲಿ ಅಂತ ತಗೋಬೇಕು. ಈಗ ನೆಕ್ಸ್ಟ್ ಸಮೀಕರಣ 1 ಅನ್ನ ಬರೀಬೇಕು. ಸಮೀಕರಣ 1 ಏನಿದೆಯಪ್ಪ ಅಂದ್ರೆ 5 q ಸ್ಕ್ವೇರ್ ಇಸ್ ಈಕ್ವಲ್ ಟು p ಸ್ಕ್ವೇರ್ ಅಂತಂದಿದೆ. 5 q ಸ್ಕ್ವೇರ್ ಗೆ 5 q ಸ್ಕ್ವೇರ್, p ಅಂದ್ರೆ 5m o ಸ್ಕ್ವೇರ್, p ಅಂದ್ರೆ 5m ಸ್ಕ್ವೇರ್ ಗೆ ಸ್ಕ್ವೇರ್, 5 q ಸ್ಕ್ವೇರ್ 5m ಸ್ಕ್ವೇರ್ ಅನ್ನು ಎರಡು ಬಾರಿ ಗುಣಿಸಿದ್ರೆ 5m ಇಂಟು 5m 5 25 m ಇಂಟು m ಸ್ಕ್ವೇರ್ ಆಗುತ್ತೆ. ಹಾಗಾಗಿ 5m ಅನ್ನ ಎರಡು ಸಲ ಗುಣಿಸಿದಪ್ಪ ಅಂದ್ರೆ 5m ಸ್ಕ್ವೇರ್ ಅನ್ನ ಎರಡು ಬಾರಿ ಗುಣಿಸಿದ್ರೆ 25m ಸ್ಕ್ವೇರ್ ಆಗುತ್ತೆ. ಈಗ 5 1 5 5 25 q ಸ್ಕ್ವೇರ್ ಗೆ q ಸ್ಕ್ವೇರ್ ಇಸ್ ಈಕ್ವಲ್ ಟು ಉಳಿದಿದ್ದು 5m ಸ್ಕ್ವೇರ್ ಉಳಿತು. ನಾವಿಲ್ಲಿ ಸಮೀಕರಣ 1ರಲ್ಲಿ ಏನ್ ಮಾಡಬೇಕಪ್ಪ ಅಂದ್ರೆ ಈ 5 ಅನ್ನ p ಸ್ಕ್ವೇರ್ ಅನ್ನ ಯಾವ ರೀತಿ ಈ 5 p ಸ್ಕ್ವೇರ್ ಅನ್ನ ಯಾವ ರೀತಿ ಭಾಗಿಸುತ್ತದೋ ಇಲ್ಲಿ ಕೂಡ ಇದೇ 5 q ಸ್ಕ್ವೇರ್ ಅನ್ನು ಕೂಡ ಅಂದ್ರೆ ಇಂಟು ಇರುತ್ತೆ, ಇಂಟು ಈ ಕಡೆ ಬಂದ್ರೆ ಡಿವೈಡೆಡ್ ಬೈ ಆಗುತ್ತೆ. ಆವಾಗ ಈ 5 ಅಂತಕ್ಕಂಥದ್ದು q ಸ್ಕ್ವೇರ್ ಅನ್ನು ಕೂಡ ಭಾಗಿಸುತ್ತದೆ. ಅದೇ ರೀತಿ 5 q ಸ್ಕ್ವೇರ್ ಅನ್ನು ಭಾಗಿಸಿದ್ರೆ ಅದೇ 5 q ಅನ್ನು ಕೂಡ ಏನ್ ಮಾಡುತ್ತೆ ಭಾಗಿಸುತ್ತದೆ. ಅದೇ 5 q ಅನ್ನು ಕೂಡ ಏನ್ ಮಾಡುತ್ತೆ ಭಾಗಿಸುತ್ತದೆ ಅಂತ ಹೇಳಿದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಒಂದು ಅಂಶ ಏನಪ್ಪಾ ಅಂದ್ರೆ p ಮತ್ತು q ನ ಸಾಮಾನ್ಯ ಅಪವರ್ತನ ಯಾವಾಗಲೂ 1 ಆಗಿರ್ತಕ್ಕಂಥದ್ದು ಇರ್ತೀವಿ. ಬಟ್ ಇಲ್ಲಿ p ನ ಅಪವರ್ತನ 5 ಆಗಿತ್ತು, ಇಲ್ಲಿ q ನ ಅಪವರ್ತನ 5 ಆಗಿರೋದ್ರಿಂದ ನಾವೇನು ಊಹೆ ಮಾಡ್ಕೊಂಡಿದ್ವಲ್ಲ √5 ಒಂದು ಭಾಗಲಬ್ಧ ಸಂಖ್ಯೆ ಅಂತಂದು ಅವಾಗ ಅದು ನಮ್ಗೆ ಏನಾಗುತ್ತೆ ವಿರುದ್ಧವಾಗುತ್ತೆ. ನಮ್ಮ ಊಹೆಗೆ ಅಂದ್ರೆ ಇಷ್ಟ ಆದ್ಮೇಲೆ ಇದು ನಮ್ಮ ಊಹೆಗೆ ಏನಾಗುತ್ತೆ ವಿರುದ್ಧವಾಗಿದೆ. ನಮ್ಮ ಊಹೆಗೆ ವಿರುದ್ಧವಾಗಿರುತ್ತದೆ ಅಂತ ಬರೀಬೇಕು. ಯಾಕೆ ವಿರುದ್ಧವಾಗಿರುತ್ತದಪ್ಪ ಅಂದ್ರೆ ಇಲ್ಲಿ ಸಾಮಾನ್ಯ ಅಪವರ್ತನ ಯಾವಾಗಲೂ 1 ಆಗಿರುತ್ತೆ. ಬಟ್ ಇಲ್ಲಿ ಸಾಮಾನ್ಯ ಅಪವರ್ತನ 5 ಅಂತ ಬಂತು, ಇಲ್ಲಿ ಕೂಡ ಸಾಮಾನ್ಯ ಅಪವರ್ತನ 5 ಅಂತ ಬಂದಿರೋದ್ರಿಂದ ಇದು ನಮ್ಮ ಊಹೆಗೆ ಏನಾಗುತ್ತೆ ವಿರುದ್ಧವಾಗಿರೋದ್ರಿಂದ √5 ಏನಾಗುತ್ತೆ ಅಭಾಗಲಬ್ಧ ಸಂಖ್ಯೆ ಆಗುತ್ತೆ. ಅಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ. ಇಷ್ಟು ಮಾಡಿದ್ರೆ ಈ √5 ಅಂತಕ್ಕಂಥದ್ದು ಅಭಾಗಲಬ್ಧ ಸಂಖ್ಯೆ ಅಂತಂದ್ರೆ ಸಾಧಿಸಿದೆ. ನಾನು ಮತ್ತೆ ಹೇಳಿದಾಗೆ ನಮಗೆ ಬರ್ತಕ್ಕಂಥ ಪ್ರಶ್ನೆಗಳು √2 √3 √5 √2 ಆಲ್ರೆಡಿ ತೋರಿಸಿದ್ದೀನಿ, √5 ತೋರಿಸಿದ್ದೀನಿ. ಈಗ √3 ಏನ್ ಮಾಡಿದ್ರೆ ಈ ಲೆಕ್ಕವನ್ನು ನಾವು ಪೂರ್ತಿಯಾಗಿ ಕಲ್ತೇನಪ್ಪ ಅಂದ್ರೆ ನೀವು ಯಾವಾಗಲೂ ಬರಲಿ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಅವಿಭಾಜ್ಯ ಸಂಖ್ಯೆಗಳಂದ್ರೆ ರೂಟ್ ಒಳಗಡೆ ಅವಿಭಾಜ್ಯ ಸಂಖ್ಯೆಗಳು ಯಾವಾಗಲೂ ಬಂದರೂ ಕೂಡ ನಾವು ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಈಗ √2 ಆಯ್ತು, √5 ಆಯ್ತು, ಇನ್ನು √3 ಯಾವ ರೀತಿ ಬರೀಬಹುದಪ್ಪ ಅಂದ್ರೆ ಇಲ್ಲಿ √3 ಇನ್ನೊಂದು ಕಲ್ತ್ಬಿಟ್ಟಪ್ಪ ಅಂದ್ರೆ ನಾವು ಸ್ವಲ್ಪ ಪ್ರಮಾಣದಲ್ಲಿ ಏನ್ ಮಾಡ್ಕೊ ಹೋಗ್ಬೇಕು, ಚೇಂಜಸ್ ಮಾಡ್ಕೊ ಹೋಗ್ಬೇಕಾಗುತ್ತೆ. √3 ಅಂತಂದು ಏನಾದ್ರು ಕೇಳಿದ್ರೆ ಇದನ್ನ ನಾವು 5 ಇದನ್ನ √3 ಮಾಡಬೇಕು, 5 ಇದನ್ನ √3 ಮಾಡಬೇಕಾಗುತ್ತೆ. ಇಲ್ಲಿ ಸೇಮ್, ಇಲ್ಲಿ p ಮತ್ತು q ನ ಸಾಮಾನ್ಯ ಅಪವರ್ತನ ಯಾವಾಗಲೂ ಒಂದೇ ಆಗಿರುತ್ತೆ. ಇಲ್ಲಿ √5 ಇರೋದು ಅವಾಗ ಏನಾಗುತ್ತೆ √3 ಆಗುತ್ತೆ, √5 ಇರೋದು ಏನಾಗುತ್ತೆ √3 ಆಗುತ್ತೆ. ಅದೇ ರೀತಿ √5 ಇರೋದು √3 ಆಗುತ್ತೆ. ಈಗ 5 ಈ ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ ಇಲ್ಲಿ ಕೂಡ ಕೇವಲ 3 ಉಳಿಯುತ್ತೆ.
ಅವಾಗ ಇದು ಕ್ಯೂ ಸ್ಕ್ವೇರ್ ಗೆ ಕ್ಯೂ ಸ್ಕ್ವೇರ್, ಪಿ ಸ್ಕ್ವೇರ್ ಗೆ ಪಿ ಸ್ಕ್ವೇರ್, ಇಲ್ಲಿ 5 ಪಿ ಸ್ಕ್ವೇರ್ ಅನ್ನೋದು ಇಲ್ಲಿ 5 ರೂಟ್ 5 ಇರೋದ್ರಿಂದ 5 ಅಂತ ಬರ್ಕೊಂಡಿದ್ದೀವಿ. ಒಂದ್ ವೇಳೆ ಇಲ್ಲಿ ಏನಾದ್ರು ರೂಟ್ 3 ಇತ್ತಪ್ಪ ಅಂದ್ರೆ ಅವಾಗ ಏನಂತ ಬರೀಬೇಕು, 3 ಪಿ ಸ್ಕ್ವೇರ್ ಅನ್ನು ಭಾಗಿಸುತ್ತದೆ, ಅದೇ 3 ಪಿ ಅನ್ನು ಕೂಡ ಏನ್ ಮಾಡುತ್ತೆ, ಭಾಗಿಸುತ್ತದೆ. ಇಷ್ಟು ಚೇಂಜಸ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಈಗ ಇಲ್ಲಿ ಪಿ ಇಸ್ ಈಕ್ವಲ್ ಟು 5 ಅಂತ ಬರ್ಕೊಂಡಿದ್ವಲ್ಲ, ಇಲ್ಲಿ ರೂಟ್ 3 ಏನಾದ್ರು ಕೊಟ್ರೆ ಪಿ ಇಸ್ ಈಕ್ವಲ್ ಟು 3m ಆಗಿರ್ಲಿ ಅಂತ ಬರ್ಕೋಬೇಕು. ಇಲ್ಲಿ 5 ಇಂದ ತಲೆ ಏನ್ ಮಾಡ್ತಾ ಹೋಗ್ಬೇಕು, 3 ಬರೀತಾ ಹೋಗ್ಬೇಕು. ಇಲ್ಲಿ 5 ಇಂದ ತಲೆ 3, ಇಲ್ಲಿ 5 ಇಂದ ತಲೆ 3 ಬರಿಬೇಕು. ನೆಕ್ಸ್ಟ್ ಇಲ್ಲಿ 5 ಇಂದ ತಲೆ 3 ಬರಿಬೇಕು. ಅವಾಗ ಇಲ್ಲಿ 25 ಬರೋದಿಲ್ಲ, 3 3 9 m ಸ್ಕ್ವೇರ್ ಅಂತ ಬಂದಿರುತ್ತೆ. 1 1 3 3 3 9. ಅವಾಗ ಇಲ್ಲಿ 3 ಆಗುತ್ತೆ, 5 ಇಂದ ತಲೆ ಎಲ್ಲ 3 ಆಗುತ್ತೆ. ಅವಾಗ ಅದೇ 3 ಕ್ಯೂ ಸ್ಕ್ವೇರ್ ಅನ್ನು ಕೂಡ ಏನ್ ಮಾಡುತ್ತೆ, ಭಾಗಿಸುತ್ತದೆ. ಅದೇ 3 ಕ್ಯೂ ಅನ್ನು ಕೂಡ ಏನ್ ಮಾಡುತ್ತೆ, ಭಾಗಿಸುತ್ತದೆ. ಇಷ್ಟು ಬರೆದಾದ್ಮೇಲೆ ಇಲ್ಲಿ ಕೂಡ ನಮ್ಮ ಉಪಯೋಗ ಏನಾಗುತ್ತೆ, ವಿರುದ್ಧವಾಗಿರುತ್ತೆ. ಹಾಗಾಗಿ ರೂಟ್ 5 ಬದಲಿ ನಾವು ಇಲ್ಲಿ ಏನಂತ ಬರೀಬೇಕು, ರೂಟ್ 3 ಒಂದು ಕೂಡ ಅಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ ಅಂತ ಈಸಿಯಾಗಿ ಬರೀಬಹುದು. ಅಂದ್ರೆ ನಾವು ಒಂದು ಲೆಕ್ಕವನ್ನ ಪರ್ಫೆಕ್ಟ್ ಆಗಿ ಕಲ್ತ ನಂತರ ನಾವು ಉಳಿದ ಯಾವ್ದಾದ್ರು ಕೊಡ್ಲಿ, ಅಂದ್ರೆ ರೂಟ್ 2 ಆದ್ರೂ ಕೊಡ್ಲಿ, ರೂಟ್ 3 ಆದ್ರೂ ಕೊಡ್ಲಿ, ರೂಟ್ 5 ಆದ್ರೂ ಕೊಡ್ಲಿ, ರೂಟ್ 7 ಆದ್ರೂ ಕೊಡ್ಲಿ, ಈ ರೀತಿಯಾಗಿ ಚೇಂಜಸ್ ಮಾಡ್ತಾ ಬದಲಾವಣೆ ಮಾಡ್ತಾ ಹೋದಪ್ಪ ಅಂದ್ರೆ ನಾವು ಇದನ್ನ ಈಸಿಯಾಗಿ ಪರೀಕ್ಷೆಯಲ್ಲಿ ಅಂದ್ರೆ ವಾರ್ಷಿಕ ಪರೀಕ್ಷೆಯಲ್ಲಿ ಈಸಿಯಾಗಿ ನಾವು ಏನ್ ಮಾಡ್ತಾ ಹೋಗ್ಬೋದು, ಸುಲಭವಾಗಿ ಬಿಡಿಸ್ತಾ ಹೋಗ್ಬೋದು. ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟು ರೂಟ್ 2, ರೂಟ್ 3, ರೂಟ್ 5. ಇನ್ನು ನಂತರದಲ್ಲಿ ಬೇರೆ ಬೇರೆ ಪ್ರಶ್ನೆಗಳು ಬರ್ತವೆ ಇದರಲ್ಲಿ, ಅಂದ್ರೆ 2 ರೂಟ್ 3 ಈ ರೀತಿಯ ಪ್ರಶ್ನೆಗಳು, ಆಮೇಲೆ 3 ಪ್ಲಸ್ ರೂಟ್ 5 ಈ ರೀತಿಯ ಪ್ರಶ್ನೆಗಳು ಕೂಡ ಬರ್ತವೆ. ಇವುಗಳನ್ನ ಮುಂದಿನ ತರಗತಿಯಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಧನ್ಯವಾದ.